ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಶಾರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ರಿಕ್ ಅನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಮೊಬೈಲ್ ಕೀಪ್ಯಾಡ್ಗೆ ಒಂದು ಅದ್ಭುತವಾಗಿರೋ ಒಂದು ವಿಡಿಯೋಸ್ ಅನ್ನ ಆಡ್ ಮಾಡಬಹುದು. ಹೌದು ಫ್ರೆಂಡ್, ನೀವು ನೋಡಬಹುದು ನಾನು ನನ್ನ ಒಂದು ಮೊಬೈಲ್ ಕೀಬೋರ್ಡ್ ಅಲ್ಲಿ ಒಂದು ವಿಡಿಯೋಸ್ ಅನ್ನ ಆಡ್ ಮಾಡಿದ್ದೀನಿ. ಈ ರೀತಿ ಒಂದು ಎಫೆಕ್ಟ್ಸ್ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿರೋ ಒಂದು ಕೀಪ್ಯಾಡ್ಗೆ ಆಡ್ ಮಾಡಬಹುದು. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನು, ಹೇಗೆ ಆ ಒಂದು ಟ್ರಿಕ್ ಅನ್ನು ಯೂಸ್ ಮಾಡೋದು ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ ನೀವು ಕೂಡ ನಿಮ್ಮ ಒಂದು ಮೊಬೈಲ್ ನಲ್ಲಿ ಯೂಸ್ ಮಾಡಬೇಕಂದ್ರೆ ಇದಕ್ಕೋಸ್ಕರ ಚಿಕ್ಕದಾಗಿರೋ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ ನ ಒಂದು ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡೋದಾದ್ಮೇಲೆ ಫ್ರೆಂಡ್ಸ್ ಜಸ್ಟ್ ಈ ಒಂದು ಆಪ್ ಅನ್ನು ಓಪನ್ ಮಾಡಿ. ಓಪನ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪರ್ಮಿಷನ್ ಅನ್ನು ಕೇಳ್ತಾ, ಎಲ್ಲ ಒಂದು ಪರ್ಮಿಷನ್ಸ್ ಅನ್ನ ಕೊಟ್ಬಿಡಿ. ಪರ್ಮಿಷನ್ ಅನ್ನ ಕೊಟ್ಟಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು ಒಂದು ಟಾಪ್ ನ್ಯೂಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನೀವು ಈ ಒಂದು ನ್ಯೂಸ್ ಅನ್ನ ಓದಬೇಕು ಅಂದ್ರೆ ಆ ಒಂದು ನ್ಯೂಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ನ್ಯೂಸ್ ಅನ್ನ ನೀವು ಓದ್ಕೊಬಹುದು. ಸೊ ಈಗ ನಮಗೆ ಇದು ಒಂದು ಅವಶ್ಯಕತೆ ಇಲ್ಲ, ನಾವು ಆ ಒಂದು ಥೀಮ್ ಅನ್ನ ಚೇಂಜ್ ಮಾಡೋಣ. ಸೊ ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ ಮೇಲ್ಗಡೆ ಇರೋ ಒಂದು ತ್ರಿಬಲ್ ಡಾಟ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನೋಡಬಹುದು ಸೆಕೆಂಡ್ ಆಪ್ಷನ್ ಥೀಮ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಬಹುದು ಫ್ರೆಂಡ್ಸ್ ಇಲ್ಲಿ ನಮಗೆ ತುಂಬಾ ರೀತಿಯಾದ ಥೀಮ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ಇದು ಎಲ್ಲ ಬಂದು ಒಂದು ಬರೀ ಫೋಟೋ ತರ ಒಂದು ಥೀಮ್ಸ್. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಕಲರ್ಸ್ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಎಲ್ಲ ಒಂದು ಕಲರ್ಫುಲ್ ಆಗಿರೋ ಒಂದು ಕೀಬೋರ್ಡ್ಸ್ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಬಹುದು. ನೀವು ನೋಡಬಹುದು ಫ್ರೆಂಡ್ಸ್ ಈ ತರ ಒಂದು ಕೀಬೋರ್ಡ್ ಡಿಸ್ಪ್ಲೇ ಆಗುತ್ತೆ. ಅದೇ ಮೂರನೇ ಆಪ್ಷನ್ ನೋಡೋದಂದ್ರೆ ಇಮೇಜಸ್ ಅಂತ ಇರುತ್ತೆ. ಈ ಒಂದು ಇಮೇಜಸ್ ನಮ್ಮ ಒಂದು ಕ್ರಿಕೆಟ್ಗೆ ರಿಲೇಟೆಡ್ ಹಾಗೂ ಇಂಡಿಯಾಗೆ ರಿಲೇಟೆಡ್ ಎಲ್ಲ ಇರುತ್ತೆ. ಫುಟ್ಬಾಲ್ಗೆ ಅಥವಾ ಕ್ರಿಕೆಟ್ ರಿಲೇಟೆಡ್ ಇರುತ್ತೆ. ನೀವು ಯಾವ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಈಗ ನಾವು ನೋಡೋಣ ಆ ಒಂದು ವಿಡಿಯೋ ಅನ್ನ ತೋರಿಸ್ಕೊಡ್ತೀನಿ. ಆನಿಮೇಟೆಡ್ ಅಂತ ಇದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ಆ ಒಂದು ಆನಿಮೇಟೆಡ್ ಕೀಪ್ಯಾಡ್ಗಳು ಇಲ್ಲಿ ಕಾಣಿಸ್ತಾ ಇದಾವೆ. ಈಗ ಅದ್ರ ಮೇಲೆ ಜಸ್ಟ್ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡಬಹುದು ಆ ಒಂದು ವಿಡಿಯೋ ಈಗ ನಮ್ಮ ಒಂದು ಕೀಬೋರ್ಡ್ ನಲ್ಲಿ ಪ್ಲೇ ಆಗ್ತಾ ಇದೆ. ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆಗಿರೋ ಒಂದು ಕೀಪ್ಯಾಡ್ ಅನ್ನ ಅಂದ್ರೆ ವಿಡಿಯೋ ಕೀಪ್ಯಾಡ್ ಅನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಅಲ್ಲಿ ಒಂದು ಅಪ್ಲೈ ಅಂತ ಆಪ್ಷನ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಥೀಮ್ ಬಂದು ಈಗ ಅಪ್ಲೈ ಆಗಿರುತ್ತೆ. ಈಗ ನೀವು ನಿಮ್ಮ ಒಂದು ವಾಟ್ಸಪ್ ಅನ್ನು ಓಪನ್ ಮಾಡಿ ಅಥವಾ ನಿಮ್ಮ ಒಂದು ಮೆಸೇಜ್ ಆಪ್ಷನ್ ಅನ್ನು ಓಪನ್ ಮಾಡಿ. ಎಲ್ಲಿ ಬೇಕಾದ್ರೂ ನೀವು ಒಂದು ಕೀಬೋರ್ಡ್ ಅನ್ನ ಯೂಸ್ ಮಾಡುವಾಗ ನಿಮ್ಮ ಒಂದು ಮೊಬೈಲ್ ನಲ್ಲಿ ಈ ರೀತಿ ಒಂದು ವಿಡಿಯೋ ಕೀಪ್ಯಾಡ್ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಕೀಪ್ಯಾಡ್ ಅಲ್ಲಿ ಟೈಪ್ ಮಾಡುವಾಗ ಸೂಪರ್ ಆಗಿ ಅದ್ಭುತವಾಗಿ ಕಾಣಿಸುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ಒಂದು ಟ್ರಿಕ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇದೇ ತರ ಹೊಸ ಟ್ರಿಕ್ಸ್ ನಾವು ನಮ್ಮ ಒಂದು ಚಾನಲ್ ನಲ್ಲಿ ಮಾಡ್ತಾನೆ ಇರ್ತೀರಿ, ಮಿಸ್ ಮಾಡ್ತೀರಾ ಫಾಲೋ ಮಾಡಿ. ಸೊ ಬೈ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ಆಗಿರೋ ಒಂದು ವಿಡಿಯೋ ಅಲ್ಲಿ ಸಿಗೋಣ.